ಶ್ರೀ ಸಚ್ಚಿದಾನಂದ ಯತಿರಾಜಾಯ ಧೀಮತೆ ಅದ್ವೈತಾನಂದ ತೃಪ್ತಾಯ ಜೀವನ್ಮುಕ್ತಾಯ ತೇ ನಮಃ. ಜೀವನ್ಮುಕ್ತಾಯ ತೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ವಜ್ರನಖಾಯ ವಿದ್ಮಹೇ ತೀಕ್ಷ್ಣದಗ್ಗಸ್ತಾಯ ಧೀಮಹಿ ತನ್ನೋ ನಾರಸಿಂಹಃ ಪ್ರಚೋದಯಾತ್. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ. ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಾಚಾರ್ಯ ಸಚ್ಚಿಷ್ಯಂ ಜ್ಞಾನಿರಾಜಂ ತಪಸ್ವಿನಂ ನೈಷ್ಕರ್ಮ್ಯ ಸಿದ್ಧಿಕರ್ತಾರಂ ಸುರೇಶ್ವರಮಹಂ ಭಜೆ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸುರೇಶ್ವರಾಚಾರ್ಯ ಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಭಗವದ್ಭಕ್ತರು ಸದಾಚಾರ ನಿಷ್ಠರು ಹಿಂದೂ ಧರ್ಮದ ಅನುಷ್ಠಾನವನ್ನ ಶ್ರದ್ಧಾಭಕ್ತಿಯಿಂದ ಮಾಡುತ್ತಿರುವಂಥವರು, ವಿಶೇಷವಾಗಿ
ಸದ್ಗುರು ಭಕ್ತರು, ವೇದಾಂತ ಪ್ರಿಯರು, ವೇದಾಂತಾರ್ಥ ಚಿಂತಕರು, ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀಮತು ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ಚತುರ್ದಶಿ ತಿಥಿ. ಇಂದು ನರಸಿಂಹ ಜಯಂತಿ, ನರಸಿಂಹಾವತಾರವಾಗಿರುವಂಥ ದಿವಸ. ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಈ ವಾಕ್ಯ ಹೇಳಿದರು. ಮಹಾಭಾಗವತ ವಾಕ್ಯ, ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ತನ್ನ ಭಕ್ತನು ಆಡಿದ ಮಾತನ್ನ ಸತ್ಯ ಮಾಡುವುದಕ್ಕಾಗಿ ಕಂಬದಿಂದ ಅವತಾರ ಮಾಡಿದ ಅವತಾರ ನರಸಿಂಹಾವತಾರ. ಇದು ವಿಚಾರ ಮಾಡಿದ ಅವತಾರವಲ್ಲ, ಸಾಕ್ಷಾತ್ ಅವತಾರ, ದಿಢೀರ್ ಅವತಾರ. ಇಂಥ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಭಕ್ತರು ಈ ಲೋಕದಲ್ಲಿ ಅನಂತಾನಂತ ಸಂಖ್ಯೆಯಲ್ಲಿದ್ದಾರೆ. ಎಲ್ಲ ಭಕ್ತರಿಗೂ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಅನುಗ್ರಹ ಉಂಟಾಗಲಿ ಅಂತ ತಿಳಿಸುತ್ತಾ, ಇವನು ಮೃತ್ಯೋರ್ ಮೃತ್ಯು, ನಮ್ಮೆಲ್ಲರಿಗೂ ಸದ್ಗುರುಗಳಲ್ಲಿಯೂ ಭಗವಂತನಲ್ಲಿಯೂ ಅಪಾರವಾದಂತಹ ಭಕ್ತಿಯನ್ನ ಉಂಟು ಮಾಡಿ, ಸತ್ವ ಶುದ್ಧಿಯನ್ನು ಉಂಟು ಮಾಡಿ, ಆತ್ಮಜ್ಞಾನ ಸೌಭಾಗ್ಯವನ್ನ ಲಕ್ಷ್ಮೀ ನರಸಿಂಹ ಸ್ವಾಮಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ತಿಳಿಸುತ್ತಾ, ಇಂದು ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ಚತುರ್ದಶಿ ತಿಥಿ, ವಾರ ಗುರುವಾರ. 2026ನೇ ಇಸವಿ ಏಪ್ರಿಲ್ ಮಾಹೆಯಲ್ಲಿ ಇಂದು ಗುರುವಾರ 30ನೇ ತಾರೀಖು. ನೈಷಮ್ಯ ಸಿದ್ಧಿಯನ್ನು ಪ್ರಾರಂಭ ಮಾಡೋಣ. ಕಾನಿಲಾಜ್ಞಬ್ಧರಿತ್ರ್ಯಂತಂ ಸೃಕ್ಫಣಿ ವದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಭಗವಾನ್ ಸುರೇಶ್ವರಾಚಾರ್ಯರವರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅಂತೆವಾಸಿ ಶಿಷ್ಯರಾಗಿ ಸದ್ಗುರುಗಳ ಸೇವೆಯನ್ನ ಮಾಡಿ ಒಂದು ಮಾತು ಹೇಳ್ತಾರೆ. ಸದ್ಗುರು ಯಾರಪ್ಪ ಅಂದ್ರೆ ಅವಿದ್ಯಾ ಗ್ರಂಥಿ ಭೇದಿನೇ ಗುರವೇ ನಮಃ. ಅವಿದ್ಯಾ ಎನ್ನುವಂತಹ ಗ್ರಂಥಿಯನ್ನ, ಅವಿದ್ಯೆಯೇ ದೊಡ್ಡ ಗಂಟು. ಅವಿದ್ಯಾ, ಅದರಿಂದ ಕಾಮ, ಅದರಿಂದ ಕರ್ಮ, ಅದರಿಂದ ದೇಹ ಪ್ರಾಪ್ತಿ, ಅದರಿಂದ ಸಂಸಾರ. ಎಲ್ಲಾ ಸಾಂಸಾರಿಕ ದುಃಖಗಳಿಗೂ ಅವಿದ್ಯೆಯೇ ಮೂಲ ಕಗ್ಗಂಟು. ಇಂಥ ಭಿದ್ಯತೆ ಹೃದಯ ಗ್ರಂಥಿ ಯಾರಿಂದ? ಸದ್ಗುರುವಿನ ಅನುಗ್ರಹದಿಂದ. ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯ ಗರೀಯಸೆ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ ಅಂದ್ಬಿಟ್ರು. ಎಷ್ಟು ಚೆನ್ನಾಗಿದೆ. ಅವಿದ್ಯಾ ಗ್ರಂಥಿಯನ್ನ ತುಂಡು ತುಂಡು ಮಾಡುವಂತ ಪರಮ ಪೂಜ್ಯ ಸದ್ಗುರು ಪುಂಗವರು ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರ ಪಾದ ಪದ್ಮಗಳಿಗೆ ನಮಸ್ಕಾರಗಳನ್ನು ಮಾಡುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮವನ್ನ ಇದೀಗ ಪ್ರಾರಂಭ ಮಾಡೋಣ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 3ನೇ ಅಧ್ಯಾಯ 28ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಯಾವದ್ಯಾವನ್ನಿರಸ್ಯಾಯಂ ದೇಹಾದೀನ್ ಪ್ರತ್ಯಗಂಚತಿ ತಾವತ್ತದರ್ಥೋಪಿ ತ್ವಮರ್ಥಂ ಪ್ರವಿವಿಕ್ಷತಿ.
ಅದ್ಭುತವಾದ ಶ್ಲೋಕ ಅರ್ಥವಾಗೋಯ್ತು. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಪಾದುಕಾಭ್ಯಾಂ. ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇನೆ, ನೋಡ್ಕೊಳ್ಳಿ. ಯಾವತ್ ಯಾವತ್ ನಿರಸ್ಯ ಅಯಂ ದೇಹಾದೀನ್ ಪ್ರತ್ಯಗಂಚತಿ 6. ತಾವತ್ ತಾವತ್ ತದರ್ಥಃ ಅಪಿ 10. ತ್ವಮರ್ಥಂ ಪ್ರವಿವೀಕ್ಷ್ಯತಿ 12. 12 ಪದಾತ್ಮಕ ಶ್ಲೋಕ. 12 ಪದಗಳಿಂದ ಕೂಡಿರುವ ದಿವ್ಯ ಮಂಗಳ ಶ್ಲೋಕವಿದು. ಇದಕ್ಕೆ ಅನ್ವಯವನ್ನು ಹೇಳ್ತೇನೆ. ಅಯಂ ಯಾವತ್ತು ಯಾವತ್ ದೇಹಾದೀನ ನಿರಸ್ಯ ಪ್ರತ್ಯಕ್ ಅಂಚತಿ ತಾವತ್ ತಾವತ್ ತದರ್ಥಃ ಅಪಿ ತ್ವಮರ್ಥಂ ಪ್ರವಿವೀಕ್ಷತಿ. ಎಂಥ ಶ್ಲೋಕ, ಅದ್ಭುತವಾದ ಸಂದೇಶ. ನರಸಿಂಹಾವತಾರದ ದಿವಸ ಭಗವಾನ್ ಸುರೇಶ್ವರಾಚಾರ್ಯರವರ ಅದ್ಭುತ ಸಂದೇಶ. ಈ ಶ್ಲೋಕಕ್ಕೆ ಪೂಜ್ಯ ಸದ್ಗುರುಗಳ ಕ್ಲೇಶಪಾಣಿಯನ್ನು ನೋಡ್ತೀರ. ಆಮೇಲೆ ಈ ಒಂದು ಶ್ಲೋಕಕ್ಕೆ ಪೂಜ್ಯರಾದ ಸುರೇಶ್ವರಾಚಾರ್ಯರವರು ಒಂದು ಅವತರಣಿಕಾ ವಾಕ್ಯ ಬರೆದಿದ್ದಾರೆ. ಅದಕ್ಕೇನ ಹೆಸರು? ಸಂಬಂಧ ವಾಕ್ಯ. ಇಯಂಚ ಅವಾಕ್ಯಾರ್ಥ ಪ್ರತಿಪತ್ತಿ ಅನ್ವಯ ವ್ಯತಿರೇಕ ಅಭಿಜ್ಞಸ್ಯೈವ ಯಸ್ಮಾತ್. ಇಯಂ ಸ್ತ್ರೀಲಿಂಗ, ಅಯಂ ಪುಲ್ಲಿಂಗ, ಇದಂ ನಪುಂಸಕಲಿಂಗ, ಇಯಂ ಸ್ತ್ರೀಲಿಂಗ. ಯಾಕಿಲ್ಲಿ ಸುರೇಶ್ವರಾಚಾರ್ಯರವರು ಇಯಂ ಅನ್ನುವಂತ ಸ್ತ್ರೀಲಿಂಗ ಶಬ್ದ ಬಳಸಿದ್ದಾರೆ ಅಂದ್ರೆ ಅವಾಕ್ಯಾರ್ಥ ಪ್ರತಿಪತ್ತಿ. ಪ್ರತಿಪತ್ತಿ, ಪತ್ತಿ ಶಬ್ದ ಸ್ತ್ರೀಲಿಂಗ. ಸ್ತ್ರೀ ಯತಿಪತಿ ನಿಧಿ ವಿಧಿ ವರ್ಗ್ಯ. ಇಲ್ಲಿ ಯಾಕೆ ಸ್ತ್ರೀಲಿಂಗ ಬಳಸಿದ್ದಾರೆ ಅಂದ್ರೆ ವಾಕ್ಯಾರ್ಥ ಪ್ರತಿಪತ್ತಿ ಎನ್ನುವಂತಹದ್ದು ತಾಯಿಯಂತೆ ಮೃದುವಾದದ್ದು, ತಂದೆಯಂತೆ ಅಲ್ಲ. ಅವಾಕ್ಯಾರ್ಥ ಪ್ರತಿಪತ್ತಿ ಎಂಚ ಅವಾಕ್ಯಾರ್ಥ ಪ್ರತಿಪತ್ತಿ. ತತ್ವಮಸಿ ವಾಕ್ಯದಿಂದ ಮುಮುಕ್ಷು ಜನಗಳಿಗೆ ಉಂಟಾಗಬೇಕಾಗಿರುವಂತಹ ಪ್ರತಿಪತ್ತಿ ಅವಾಕ್ಯಾರ್ಥ ಪ್ರತಿಪತ್ತಿ. ಅಪದಾರ್ಥ ಪ್ರತಿಪತ್ತಿ, ತತ್ಪದಾರ್ಥವನ್ನು ಕೈಬಿಟ್ಟು ತ್ವಂ ಪದಾರ್ಥವನ್ನು ಕೈಬಿಟ್ಟು ತತ್ಪದದಿಂದ ಅಪದಾರ್ಥವನ್ನು ಅರ್ಥ ಮಾಡಿಕೊಂಡು ತ್ವಂ ಪದದಿಂದಲೂ ಅಪದಾರ್ಥವನ್ನ ಸ್ವೀಕಾರ ಮಾಡಿ ಕೊನೆಗೆ ತತ್ಪದ ತ್ವಂಪದಗಳಿಗೆ ಹಸಿ ಶಬ್ದದ ಜೊತೆಯಲ್ಲಿ ಪ್ರತ್ಯಗಾತ್ಮ ಜೊತೆ ಸೇರಿಸಿಕೊಂಡಾಗ ಉಂಟಾಗುವ ಅರ್ಥ ಅವಾಕ್ಯಾರ್ಥ ಪ್ರತಿಪತ್ತಿ. ಅಪದಾರ್ಥಂ ಅವಾಕ್ಯಾರ್ಥಂ. ಸರಿ, ಈ ಅವಾಕ್ಯಾರ್ಥ ಪ್ರತಿಪತ್ತಿ ಎನ್ನುವಂತಹದ್ದು ತಾಯಿಯು ಪುಟ್ಟ ಮಕ್ಕಳಿಗೆ ಪ್ರೀತಿಯಿಂದ ಊಟ ಮಾಡಿಸುವಂತೆ, ಶ್ರುತಿ ಮಾತೆ ಮುಮುಕ್ಷು ಮಕ್ಕಳಿಗೆ ಪ್ರೀತಿಯಿಂದ ಮಗು ಅವಾಕ್ಯಾರ್ಥ ಪ್ರತಿಪತ್ತಿ ಅಂತ ತಿಳ್ಕೊ ಅಂತ ಹೇಳ್ತಾ ಇದೆ. ಮಾತು ಹೃದಯ ಶ್ರುತಿ. ಶ್ರುತಿ ಶಬ್ದ ಸ್ತ್ರೀಲಿಂಗ. ಈ ಅವಾಕ್ಯಾರ್ಥ ಪ್ರತಿಪತ್ತಿಯು ಯಾರಿಗೆ ಉಂಟಾಗುತ್ತದೆ? ಅನ್ವಯ ವ್ಯತಿರೇಕ ಅಭಿಜ್ಞಸ್ಯೈವ. ಅನ್ವಯಶ್ಚ ವ್ಯತಿರೇಕಶ್ಚ ಅನ್ವಯ ವ್ಯತಿರೇಕೌ. ತಯೋಃ ಅನ್ವಯ ವ್ಯತಿರೇಕಯೋಃ ಅನ್ವಯ ವ್ಯತಿರೇಕೌ ಜಾನಾತೀತಿ ಅನ್ವಯ ವ್ಯತಿರೇಕ ಅಭಿಜ್ಞಃ ಅಭಿಜಾನಾತಿ. ಅನ್ವಯ ವ್ಯತಿರೇಕ ಇದರ ಮಹತ್ವವನ್ನು, ಸ್ವರೂಪವನ್ನು, ವಿಸ್ತಾರವನ್ನು
ಯಾವಾತನು ತಿಳಿದುಕೊಂಡಿದ್ದಾನೆಯೋ ಅಂಥವನಿಗೆ ಮಾತ್ರವೇ ಅನ್ವಯ ವ್ಯತಿರೇಕ ಅವಿದ್ಯಶ್ಚೈವ ವೇದಾಂತಗಳಲ್ಲಿ ಆತ್ಮಾನಾತ್ಮ ವಿವೇಕವನ್ನ ಮಾಡಿಕೊಳ್ಳುವುದಕ್ಕೆ ಬಳಸಿರುವಂತಹ ಒಂದು ಪ್ರಕ್ರಿಯೆ ಅನ್ವಯ ವ್ಯತಿರೇಕ. ಒಂದು ಪ್ರಕ್ರಿಯೆ ಅಧ್ಯಾರೋಪ ಅಪವಾದ, ಅದರಲ್ಲಿ ಇದು ಒಂದು. ಆತ್ಮನಃ ಅನ್ವಯ ಅನಾತ್ಮನಾಂ ವ್ಯತಿರೇಕ. ಅನ್ವಯವೆಂದರೇನು? ತತ್ಸತ್ವೇ ತತ್ಸತ್ವಂ ತದಭಾವೇಪಿ ತತ್ಸತ್ವಂ ಅನ್ವಯ. ವ್ಯತಿರೇಕವೆಂದರೇನು? ತತ್ಸತ್ವೇ ತದಭಾವ ತದಭಾವೇ ತದಭಾವ. ಆತ್ಮನು ಇದ್ದರೆ ಮಾತ್ರವೇ ದೇಹಾದಿಗಳು ತೋರ್ತಾ ಇವೆ. ಆತ್ಮನಿಲ್ಲದೆ ಹೋದರೆ ತೋರುವಂತಿಲ್ಲ. ಆತ್ಮನ ಅನ್ವಯ. ದೇಹೇಂದ್ರಿಯ ಮನೋಬುದ್ಧಿಗಳು ಆತ್ಮನಿದ್ದರೂ ತೋರಬಹುದು, ಇನ್ನು ದೇಹೇಂದ್ರಿಯ ಮನೋಬುದ್ಧಿಗಳು ಆತ್ಮನಿಲ್ಲದಾಗ ತೋರಲಾರವು. ಅನ್ವಯ ವ್ಯತಿರೇಕ. ಈ ಒಂದು ನ್ಯಾಯವನ್ನ, ಅನ್ವಯ ವ್ಯತಿರೇಕ ಪ್ರಕ್ರಿಯೆಯನ್ನ ಯಾವಾತನು ಚೆನ್ನಾಗಿ ತಿಳ್ಕೊಂಡಿದ್ದಾನೋ ಅವನಿಗೆ ಮಾತ್ರವೇ ಈ ಅವಾಕ್ಯಾರ್ಥ ಪ್ರತಿಪತ್ತಿಯಾಗುತ್ತದೆ. ಈ ಸಂದರ್ಭದಲ್ಲಿ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದು ಮಾತು ಅನೇಕ ಬಾರಿ ಹೇಳಿದ್ದಾನೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳಲ್ಲಿ ವಿಶೇಷವಾಗಿ ಅಧ್ಯಾರೋಪಾಪವಾದ ಪ್ರಕ್ರಿಯೆಯನ್ನು ಬಳಸಿದ್ದಾರೆ. ಆದರೆ ಭಗವಾನ್ ಸ್ವರೇಶ್ವರಾಚಾರ್ಯರವರು ಅಧ್ಯಾರೋಪಾಪವಾದ ಪ್ರಕ್ರಿಯೆಯನ್ನು ಇಟ್ಟುಕೊಂಡು ವಿಶೇಷವಾಗಿ ಅನ್ವಯ ವ್ಯತಿರೇಕ ಪ್ರಕ್ರಿಯೆಯನ್ನು ಬಳಸಿದ್ದಾರೆ ಅಂತ ಹೇಳ್ತಾ ಇದ್ರು. ಅದು ಸಿಗ್ಬಿಡ್ ನೋಡಿ. ಅವಾಕ್ಯಾರ್ಥ ಪ್ರತಿಪತ್ತಿಯು ಅನ್ವಯ ವ್ಯತಿರೇಕ ಸ್ವರೂಪವನ್ನ ಬಲ್ಲವನಿಗೆ ಮಾತ್ರವೇ ಉಂಟಾಗುತ್ತದೆ. ಯಸ್ಮಾತ್, ಏಕೆಂದರೆ ಶ್ರೀಶ್ವರೇಶ್ವರಾಚಾರ್ಯ ಉವಾಚ ಯಾವನ್ನಿರಸ್ಯಾಯಂ ದೇಹಾದೀನ್ ಪ್ರತ್ಯಗಂಚತಿ ತಾವತ್ತದರ್ಥೋಪಿ ತ್ವಮರ್ಥಂ ಪ್ರವಿವಿಕ್ಷತಿ. ಓದ್ತಾ ಇದ್ದ ಬ್ರಹ್ಮಾನಂದ. ಅನ್ವಯ ಹೇಳ್ತೇನೆ. ಅಯಂ ಯಾವತ್ತು ಯಾವತ್ ದೇಹಾದೀನ್ ನಿರಸ್ಯ ಪ್ರತ್ಯಕ್ ಅಂಚತಿ ತಾವತ್ ತಾವತ್ ತ್ವಮರ್ಥಃ ಅಲ ತದರ್ಥಃ ಅಪಿ ತ್ವಮರ್ಥಂ ಪ್ರವಿವಿಕ್ಷತಿ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಅಯಂ ಮುಮುಕ್ಷುಃ, ಅಯಂ ಅಧ್ಯಾತ್ಮ ಸಾಧಕಃ, ಅಯಂ ತತ್ವ ಜಿಜ್ಞಾಸುಃ, ಅಯಂ ಸದ್ಗುರು ಭಕ್ತಃ. ಯಾವತ್ ಯಾವತ್ ಎಷ್ಟೆಷ್ಟು ವಿಚಾರ ಮಾಡ್ತಾ ಎಷ್ಟೆಷ್ಟು ದೇಹಾದಿಗಳನ್ನ ನಿರಸ್ಯ ತಳ್ಳಿ ಹಾಕಿ, ನಾಹಂ ದೇಹ ನೇಂದ್ರಿಯಾಣಿ ನಾಂತರಂಗಂ ನಾಹಂಕಾರ ಪ್ರಾಣವರ್ಗ ನ ಬುದ್ಧಿ ದಾರಾಪತ್ಯ ಕ್ಷೇತ್ರವಿತ್ತಾದಿ ದೋರ. ರಾಮ್ 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 ರಾಮ್. ಎಲ್ಲ ಅನಾತ್ಮ ವಸ್ತುಗಳನ್ನು ಕೂಡ ನಾನಲ್ಲ 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 ಎಂದು ತಿಳಿದುಕೊಂಡು ದೇಹದಿಂದ ಪ್ರಾರಂಭ ಮಾಡಿಕೊಂಡು ಅಹಂಕಾರದವರೆಗಿರುವ ಎಲ್ಲ ಅನಾತ್ಮ ವಸ್ತುಗಳನ್ನು ನಿರಸ್ಯ ಅನಾತ್ಮತ್ವೇನ ವಿಜ್ಞಾಯ. ಯಾವುದು ಒಬ್ಬ ಶ್ರೀಮಂತ ಒಂದು ಮದುವೆ ಮನೆಗೆ ಹೋಗಿದ್ದಾನೆ. ಚಳಿಗಾಲ, ಅಲ್ಲಿ ರಿಸೆಪ್ಷನ್ ನಡೀತಾ ಇದೆ.
ಆರತಕ್ಷತೆ. ಇವನು ಮೇಲೆ ಶಾಲ್ ಹೊದ್ಕೊಂಡು ಅದರ ಒಳಗಡೆಯಲ್ಲಿ ಕೋಟ್ ಹಾಕೊಂಡು ಒಳಗಡೆಯಲ್ಲಿ ಬನಿಯನ್ನು ಹಾಕೊಂಡು ಆ ಅಂಗಿ ಹಾಕೊಂಡು ಒಳಗಡೆ ಬನಿಯನ್ನು ಶರ್ಟು ಕೋಟು ಸ್ವೆಟರು ಶಾಲ್ ಹಾಗೂ ಬನಿಯನ್ನು ಮನೆಗೆ ಬಂದ ಕೂಡಲೇ ಎಲ್ಲ ಬೀಜ ಕೊಡ್ತಾನೆ. ಶಾಲ್ ಕಿತ್ತಾಕ್ತಾ, ಅಂಗಿ ಕಿತ್ತಾಕ್ತಾ, ಸ್ವೆಟರ್ ಕಿತ್ತಾಕ್ತಾನೆ. ಹಾಗೆಯೇ ದೇಹದಿಂದ ಪ್ರಾರಂಭ ಮಾಡಿಕೊಂಡು ಅಹಂಕಾರವರೆಗೆ ಎಲ್ಲವನ್ನೂ ಕೂಡ ಯಾವತ್ ಎಷ್ಟೆಷ್ಟು ನಿರಸ್ಯ ತಿರಸ್ಕಾರ ಮಾಡ್ತಾ ಬರ್ತಾನೋ ಅಷ್ಟವನು ಪ್ರತ್ಯಗಂಚತಿ, ಪ್ರತ್ಯಕ್ಕೂ ಒಳಗಡೆಗೆ ಅಂಚತಿ ಬರ್ತಾನೆ. ಹೊರಗಿನ ಅನಾತ್ಮ ವಸ್ತುಗಳನ್ನ ಎಷ್ಟೆಷ್ಟು ತಿರಸ್ಕಾರ ಮಾಡ್ತಾ ಬರ್ತಾನೋ, ಅಧ್ಯಾಸವನ್ನ ವಿಚಾರದಿಂದ ವಿವೇಕದಿಂದ ಎಷ್ಟೆಷ್ಟು ಕಳಚಿಕೊಳ್ಳುತ್ತಾ ಬರ್ತಾನೋ ತಾವತ್ ಅಷ್ಟಷ್ಟು ಇವನಿಗೆ ತದರ್ಥೋಪಿ ತತ್ವಮಸಿ ವಾಕ್ಯದಲ್ಲಿರುವ ತದರ್ಥವೂ ಕೂಡ, ತದರ್ಥ ಅಂದೇನು ಪರಂ ಬ್ರಹ್ಮ ತತ್ವಂ, ತದರ್ಥ ನಿರ್ವಿಶೇಷಂ ನಿರ್ಗುಣಂ ಅಸಂಸಾರಿ ಸ್ವರೂಪಂ ಅಕರ್ತೃ ಅಭೋಕ್ತೃ ಸ್ವರೂಪಂ. ಆ ಬ್ರಹ್ಮವೂ ಕೂಡ ತ್ವಮರ್ಥಂ ತತ್ವಮಸಿ ತ್ವಂ ಅನ್ನುವಂಥ ಅರ್ಥವನ್ನ ಪ್ರವಿವೀಕ್ಷತಿ ಪ್ರವೇಷ್ಟುಮಿಚ್ಛತಿ. ಎಷ್ಟು ಚೆನ್ನಾಗಿದೆ ನೋಡಿ. ತತ್ವ ಜಿಜ್ಞಾಸು ಸಾಧಕನು ವಿಚಾರ ಮಾಡುತ್ತಾ ಅನ್ವಯ ವ್ಯತಿರೇಕ ತರ್ಕದ ಬಲದಿಂದ ನಾನೀ ಶಾಲಲ್ಲ, ನಾನೀ ಜಪಮಾಲೆಯಲ್ಲ, ನಾನೀ ಪಂಚೆಯೂ ಅಲ್ಲ, ನಾನೀ ವಿಭೂತಿ ಕಟ್ಟಲ್ಲ, ನಾನೀ ಬಿಂದಿ ಅಲ್ಲ, ನಾನೀ ಶರೀರವಲ್ಲ ಅಂತ ಎಷ್ಟರ ಮಟ್ಟಿಗೆ ದೇಹಾದಿ ಅನಾತ್ಮಗಳನ್ನ ನಿರಸ್ಯ ತಳ್ಳಿ ಹಾಕುತ್ತಾ ಒಳಗಡೆ ಬರ್ತಾ ಪ್ರತ್ಯಗಂಚತಿ. ಯಾರು ನಾವು? ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವ. ಇವನು ಪ್ರಯತ್ನ ಪಟ್ಟು ವಿವೇಕದಿಂದ ಭಾಷ್ಯವಾದ ಅನಾತ್ಮ ವಸ್ತುಗಳನ್ನ ಕೈಬಿಟ್ಟು ಎಷ್ಟೆಷ್ಟು ಒಳಗಡೆ ಬರ್ತಾ ಹೋಗ್ತಾನೋ ಅಷ್ಟಷ್ಟು ತದರ್ಥವೂ ಕೂಡ ತತ್ವಮಸಿ ಎನ್ನುವಂತ ವಾಕ್ಯದಲ್ಲಿರುವ ತದರ್ಥವೂ ಕೂಡ ತ್ವಮರ್ಥಂ ತ್ವಂ ಅನ್ನುವಂಥ ಅರ್ಥವನ್ನ ಪ್ರವಿವೀಕ್ಷತಿ ಪ್ರವೇಶಮಿಚ್ಛತಿ ಸೇರ್ಕೊಳ್ಳುತ್ತೆ. ಅವನೇ ಪ್ರಯತ್ನ ಮಾಡ್ತಾ ಬರ್ತಾನೋ ಆಟೋಮೆಟಿಕ್ ಆಗಿ ಅವನಿಗೆ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮೈವಾಹಮಸ್ಮಿ ಎನ್ನುವಂತ ಅನುಭವ ಉಂಟಾಗುತ್ತದೆ. ಇದು ಸ್ವಾರಸ್ಯ. ಮುಮುಕ್ಷುವಿನ ಪ್ರಯತ್ನ ಸಾಧನ ಈ ಅನಾತ್ಮ ವಸ್ತು ನಾನಲ್ಲ ಅಂತ ತಿಳ್ಕೊಳ್ಳೋರು. ಅಷ್ಟಾಗ್ತಾ ಬಂದ್ಬಿಟ್ರೆ ಆಟೋಮೆಟಿಕ್ ಆಗಿ ಆ ಪರಬ್ರಹ್ಮ ತತ್ವ ನನ್ನ ಸೇರ್ಕೊಂಡ್ಬಿಡುತ್ತೆ. ನಾನೀ ದೇಹಾದಿಗಳಲ್ಲ. ಹಾಗಾದ್ರೆ ಯಾರು ನಾನು? ಬ್ರಹ್ಮೈವಾಹಮಸ್ಮಿ. ಅನಾತ್ಮವಾದ ದೇಹಾದಿಗಳನ್ನ ನಾನಲ್ಲ ಎಂದು ಅನ್ವಯ ವ್ಯತಿರೇಕ ತರ್ಕದ ಬಲದಿಂದ ಈ ಸಾಧಕ ತಿಳ್ಕೊಳ್ತಾ ಬಂದಂತೆ ಆ ಪರಬ್ರಹ್ಮ ಅನ್ಕೊಂಡಿದ್ನಲ್ಲ, ಬ್ರಹ್ಮ ದೂರದಲ್ಲಿದೆ, ಸಚ್ಚಿದಾನಂದ ಸ್ವರೂಪವಾಗಿದೆ, ಪರೋಕ್ಷವಾಗಿದೆ ಅನ್ಕೊಂಡಿದ್ದ. ಆ ಪರಬ್ರಹ್ಮವು ಇವನ ಹತ್ತಿರಕ್ಕೆ ಬಂದು ಇವನಲ್ಲಿ ಒಂದಾಗಿ ಸೇರ್ಕೊಂಡ್ಬಿಟ್ಟು ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಎನ್ನುವಂತಹ ವಾಕ್ಯೋಪದೇಶದಿಂದ, ತತ್ವಮಸಿ ವಾಕ್ಯಾರ್ಥ ಶ್ರವಣದಿಂದ, ತತ್ವಮಸಿ ವಾಕ್ಯಾರ್ಥ ವಿಚಾರದಿಂದ ಇವನಿಗೆ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಅನುಭವ ಬಂದು ಬಿಡುತ್ತದೆ ಎಂದು ನೋಡಿ. ಎಷ್ಟು ಜನ ಇದೆ. ಅಯಂ ಅಧ್ಯಾತ್ಮ ಸಾಧಕ ಯಾವತ್ ಅನ್ವಯ ವ್ಯತಿರೇಕ ತರ್ಕ ಬಲೇನ ದೇಹಾದಿ ನಿರಸ್ಯ ಪ್ರತ್ಯಗಂಚತಿ. ಎಷ್ಟೆಷ್ಟು ಒಳಗಡೆ ಬರ್ತಾ ಹೋಗ್ತಾನೋ ತಾವತ್ ಅಷ್ಟಷ್ಟು
ತದರ್ಥೋಪಿ ತತ್ಪದಕ್ಕೆ ಅರ್ಥವಾಗಿರುವ ಬ್ರಹ್ಮವು ಕೂಡ ತ್ವಮರ್ಥವನ್ನ ಪ್ರವಿವೀಕ್ಷತಿ ಪ್ರವೇಶ ಮಾಡ್ಬೇಕು. ಎರಡು ಸೇರ್ಕೊಂಡಾಗ ಅಹಂ ಬ್ರಹ್ಮಾದಿ ಮುರೈ ಬಾ. ಇಷ್ಟು ಸುಲಭವೇ? ಹೌದು, ಇನ್ನೂ ಸುಲಭ. ತತ್ವಮಸಿ ವಾಕ್ಯೋಪದೇಶದ ಅರ್ಥವನ್ನ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಅನುಭವ ತುಂಬಾ ಸುಲಭ. ಇದು ಬೇಕಾದ್ದೇನು? ಅನ್ವಯ ವ್ಯತಿರೇಕ ತರ್ಕ, ಚಿತ್ತ ಶುದ್ಧಿ, ವಿಚಾರ ಕ್ರಮದಿಂದ ಸುಲಭವಾಗಿ ಆತ್ಮಜ್ಞಾನವಾಗಿಬಿಡುತ್ತೆ ಅಂತ. ಇದಕ್ಕೆ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬರೆದಿರುವಂತ ಕ್ಲೇಶಾಪಹಾರಿಣಿ ವ್ಯಾಖ್ಯಾನವನ್ನ ನೋಡೋಣ. ನನಗೆ ಈ ಕ್ಲೇಶಾಪಹಾರಿಣಿ ಗ್ರಂಥವನ್ನ ನೋಡಿದ ಕೂಡಲೇ ಕೈಗೆ ಎತ್ಕೊಂಡ್ರೆ ಮೈ ಝುಮ್ ಅನ್ನತ್ತೆ, ಶಾಕ್ ಹೊಡೆಯುತ್ತೆ. ಬಾ, ನನಗೆ ಆಶ್ಚರ್ಯ, ಪರಮಾಶ್ಚರ್ಯ ಸ್ವಾಮಿ. 88ನೇ ವಯಸ್ಸನ್ನು ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ ಅಂತೇವೆ, ಎರಡೂ ಇಷ್ಟ. ಪೂಜ್ಯ ಸದ್ಗುರುಗಳಿಗೆ ಸ್ವಲ್ಪ ಕಿವಿ ಕೇಳಿಸ್ತಾ ಇತ್ತಿಲ್ಲ, ಕಣ್ಣು ಮಂದವಾಗಿತ್ತು. ಆದರೂ ಕೂಡ ಕ್ರಿಯಾಸಿದ್ಧ ಸತ್ವೇ ಭವತಿ ಮಹತಾಂ ನೋಪಕರಣೆ ಎನ್ನುವಂತೆ, ಡೋಂಟ್ ಕೇರ್ ಮಾಸ್ಟರ್. ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ವಾ? ಬೇಡ. ಕಿವಿ ಸರಿಯಾಗಿ ಕೇಳಿಸ್ತಾ ಇಲ್ವಾ? ಬೇಡ. ಜೊತೆ ಸುರಿತಾ ಇದೆಯಾ? ಪರವಾಗಿಲ್ಲ ಅನ್ಕೊಂಡು ಆ 88ನೇ ವಯಸ್ಸಿನಲ್ಲಿ ಕ್ಲೇಶಾಪಹಾರಿಣಿ ಗ್ರಂಥವನ್ನ ವ್ಯಾಖ್ಯಾ ಬರೆದಿದ್ದಾರೆ ಅಂದ್ರೆ ಇದೊಂದು ಅದ್ಭುತ ಪವಾಡ ಅಂತ ಹೇಳುತ್ತಾ ಶುರು ಮಾಡ್ತೇನೆ. 308ನೇ ಪುಟ. ಅನ್ವಯ ವ್ಯತಿರೇಕ ಜ್ಞಾನಮೇವ ಅವಾಕ್ಯಾರ್ಥ ಪ್ರತಿಪತ್ತಿ ಕಾರಣಂ. ಬಾ, ಏನ್ ಹೆಡ್ಡಿಂಗ್ ಕೊಟ್ಟಿದ್ದಾರೆ ನಮಗೆ. ಅವಾಕ್ಯಾರ್ಥ ಪ್ರತಿಪತ್ತಿಯಾಗಬೇಕು. ಪ್ರತಿಪತ್ತಿ ಬೇರೆ, ಜ್ಞಾನ ಬೇರೆ. ಜ್ಞಾನವೆಂದರೆ ಭೌತಿಕವಾದ ತಿಳುವಳಿಕೆ, ಪ್ರತಿಪತ್ತಿ ಎಂದರೆ ಅನುಭವ. ಸಕ್ಕರೆ ಸಿಹಿಯಾಗಿದೆಯಂತೆ, ಯಾರು ಹೇಳಿದ್ರು? ಹಾಗಂತ ನಮ್ಮ ಟೀಚರ್ ಹೇಳಿದ್ರು. ಮಾವಿನಣ್ಣು ತುಂಬಾ ಚೆನ್ನಾಗಿರುತ್ತಂತೆ, ಯಾರು ಹೇಳಿದ್ರು? ಹಾಗಂತ ಬುಕ್ಕಲ್ಲಿ ಬರ್ತಿದ್ದಾರೆ. ಸಮುದ್ರ ತುಂಬಾ ದೊಡ್ಡದಾಗಿರುತ್ತಂತೆ, ಯಾರು ಹೇಳಿದ್ರು? ಮ್ಯಾಪ್ ನಲ್ಲಿ ನಮ್ ಟೀಚರ್ ತೋರಿಸಿದ್ರು. ಅದೆಲ್ಲ ಜ್ಞಾನ. ಪ್ರತಿಪತ್ತಿ ಅಂದ್ರೇನು? ಅನುಭವ. ಸಕ್ಕರೆ ತಿಂದ ಸಿಹಿಯಾಗಿದೆ, ಮಾವಿನಣ್ಣು ತಿಂದ ರುಚಿಯಾಗಿದೆ, ಸಮುದ್ರ ನೋಡಿದ ಅಬ್ಬಬ್ಬಬ್ಬಬ್ಬ ಅಂತ. ಆತ್ಮಜ್ಞಾನ ಎನ್ನುವಂತಹದ್ದು ಅನುಭವ ಜ್ಞಾನ, ಬರೀ ಪುಸ್ತಕ ಜ್ಞಾನವಲ್ಲ. ಅನ್ವಯ ವ್ಯತಿರೇಕ ಜ್ಞಾನಮೇವ. ಅನ್ವಯ ವ್ಯತಿರೇಕ, ಆತ್ಮನ ಅನ್ವಯ, ಅನಾತ್ಮವಾದ ದೇಹಾದಿಗಳ ವ್ಯತಿರೇಕ, ಇದೇ ಅವಾಕ್ಯಾರ್ಥ ಪ್ರತಿಪತ್ತಿ ಕಾರಣಂ. ಅವಾಕ್ಯಾರ್ಥವನ್ನ ಅನುಭವದಿಂದ ತಿಳಿದುಕೊಳ್ಳುವುದಕ್ಕೆ ಕಾರಣವಾಗಿದೆ. ಮುಕ್ತಿ ಪಥದ ಕುರುಹ ಪೇಳ್ವೆ. ಓಂ ಆತ್ಮಾಮಾಯಿದಮೇಕ ಏವ ಆಗ್ರ ಆಸೀತ್ ನಾನ್ಯತ್ ಕಿಂಚನ ಮಿಷತ್ ಸ ಈಕ್ಷತ ಲೋಕಾನ್ ಸೃಜಾ ಇತಿ ಎನ್ನುತ್ತದೆ ಐತರೇಯೋಪನಿಷತ್ತು. ವೇದಾಂತ ಪ್ರವೇಶಕ್ಕೆ 3 ಪ್ರಧಾನ ಮೆಟ್ಟಿಲುಗಳು: ಶ್ರುತಿ, ಯುಕ್ತಿ, ಅನುಭವ. ಶ್ರುತಿ ಉಪನಿಷತ್ತುಗಳು, ಯುಕ್ತಿ ಆತ್ಮನ ಅನ್ವಯ, ಅನಾತ್ಮ ವ್ಯತಿರೇಕ, ಮತ್ತು ಅನುಭವ ಸಾರ್ವತ್ರಿಕ ಪರಿಪೂರ್ಣಾನುಭವ. ವೇದಾಂತವನ್ನು ಭಗವಾನ್ ಶಂಕರರು ಅಂತ್ಯಂ ಪ್ರಮಾಣಂ ಎಂದಿದ್ದಾರೆ. ಆತ್ಮನು ಪ್ರತ್ಯಕ್ಷಾದಿ ಲೌಕಿಕ ಪ್ರಮಾಣಗಳಿಗೆ ಗೋಚರನಲ್ಲದಿದ್ದರೂ ಎಲ್ಲರ ಅನುಭವದಲ್ಲಿಯೂ ತಾನುವಿನ ಇರವು ಗೋಚರ. ಇದೇ ಅದ್ವಿತೀಯ. ಈಗೋ ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ.
ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ, ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ, ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಕಾಮಕರ್ಮ ಪಾಶದೆಳೆತ ಕಾಣದಯ್ಯ, ಅಲ್ಲಿ ನೇಮ ನಿಷ್ಠೆ ಶಾಂತಿ ದಾಂತಿ ಮಾಡದಯ್ಯ. ಕಾಮಕರ್ಮ ಪಾಶದೆಳೆತ ಕಾಣದಯ್ಯ, ಅಲ್ಲಿ ನೇಮ ನಿಷ್ಠೆ ಶಾಂತಿ ದಾಂತಿ ಮಾಡದಯ್ಯ. ತಾಮಸ ರಾಜಸವಳಿದ ತಾಣವಯ್ಯ, ನಿಜ ಧಾಮದೊಳೆ ಲಕ್ಷ್ಯವಿಟ್ಟ ಕೇಣವಯ್ಯ. ತಾಮಸ ರಾಜಸವಳಿದ ತಾಣವಯ್ಯ, ನಿಜ ಧಾಮದೊಳೆ ಲಕ್ಷ್ಯವಿಟ್ಟ ಕೇಣವಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ, ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ನಾನು ನನ್ನದೆಂಬುದೇನು ಇಲ್ಲವಯ್ಯ, ಅಲಿಹೀನ ಉಚ್ಚವೆಂಬುದೇನು ಸಲ್ಲದಯ್ಯ. ನಾನು ನನ್ನದೆಂಬುದೇನು ಇಲ್ಲವಯ್ಯ, ಅಲಿಹೀನ ಉಚ್ಚವೆಂಬುದೇನು ಸಲ್ಲದಯ್ಯ. ಮಾನಮೇಯ ಭಾವವಿಲ್ಲದೆಲ್ಲವಯ್ಯ, ತನ್ನ ಭಾನವಾಗಿ ತೋರುತ್ತಿರ್ಪಗೆಲ್ಲವಯ್ಯ. ಮಾನಮೇಯ ಭಾವವಿಲ್ಲದೆಲ್ಲವಯ್ಯ, ತನ್ನ ಭಾನವಾಗಿ ತೋರುತ್ತಿರ್ಪಗೆಲ್ಲವಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ, ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಮರವೆ ಹೊದ್ದದಿರುವ ಸೈಪಿ ನಿರವದಯ್ಯ, ಅಲ್ಲಿ ಗುರುವು ಶಿಷ್ಯನೆಂಬ ಭೇದ ಸರಿಯುವುದಯ್ಯ. ಮರವೆ ಹೊದ್ದದಿರುವ ಸೈಪಿ ನಿರವದಯ್ಯ, ಅಲ್ಲಿ ಗುರುವು ಶಿಷ್ಯನೆಂಬ ಭೇದ ಸರಿಯುವುದಯ್ಯ. ಅರಿವು ಮರವೆಗಳಿಲ್ಲದರಿವ ತೆರನದಯ್ಯ, ಗುರುಶಂಕರನ ನಂಬಿ ಸೊಗದೊಳಾಳ್ವದಯ್ಯ. ಅರಿವು ಮರೆವೆಗಳಿಲ್ಲದರಿವ ತೆರನದಯ್ಯ, ಗುರುಶಂಕರನ ನಂಬಿ ಸೊಗದೊಳಾಳ್ವದಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ, ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಎಲೆ ಮೋಕ್ಷಗಳೇ, ನೀವುಗಳು ಸದ್ಗುರು ಉಪದೇಶವನ್ನ ಶ್ರವಣ ಮಾಡಿ ವಿಚಾರ ಮಾಡುತ್ತಾ ಅನ್ವಯ ವ್ಯತಿರೇಕ ತರ್ಕದ ಬಲದಿಂದ ನೀವು ವಿಚಾರ ಮಾಡುತ್ತಾ ಬಂದರೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಮಾಡಿ ಹೆಡ್ಡಿಂಗ್ ಕೊಟ್ಟಿದೆ ದಪ್ಪಕ್ಷರದಲ್ಲಿ. ಅನ್ವಯ ವ್ಯತಿರೇಕ ಜ್ಞಾನಮೇವ ಅವಾಕ್ಯಾರ್ಥ ಪ್ರತಿಪತ್ತಿ ಕಾರಣಂ. ಎಷ್ಟು ಚೆನ್ನಾಗಿ ಹೆಡ್ಡಿಂಗ್ ಕೊಟ್ಟು ಮೂಲಮ್ಮನ್ ಬರೆದು, ಅಯ್ಯೋ ರಾಮ ರಾಮ, ಯಾರು ಮಾಡೋದು ಬಹಳ ಬಹಳ ಆಶ್ಚರ್ಯ. ಈ ಎಂಚ
ಅವಾಚ್ಯಾರ್ಥ ಪ್ರತಿಪತ್ತಿ ಅನ್ವಯ ವ್ಯತಿರೇಕಾಭಿಜ್ಞಶ್ಚೈವ ಯಸ್ಮಾತ್. ಪೂಜ್ಯ ಸದ್ಗುರುಗಳು ಅನ್ವಯ ವ್ಯತಿರೇಕ ಜ್ಞಾನಮೇವ ಅವಾಚ್ಯಾರ್ಥ ಅನುಭವ ಕಾರಣವನ್ನು ಬರೀಬಹುದಾಗಿತ್ತು. ಅನುಭವ ಶಬ್ದ ಪುಲ್ಲಿಂಗ. ಅನುಭವ ಶಬ್ದವನ್ನ ಸ್ವರೇಶ್ವರಾಚಾರ್ಯರು ಬಳಸಿಲ್ಲ. ಸ್ವರೇಶ್ವರಾಚಾರ್ಯರು ಬಳಸಿರುವ ಪದ ಯಾವುದು? ಅವಾಚ್ಯಾರ್ಥ ಪ್ರತಿಪತ್ತಿ. ಆ ಸ್ತ್ರೀಲಿಂಗ ಶಬ್ದವನ್ನೇ ಇಟ್ಕೊಂಡು ಪರಮ ಪೂಜ್ಯ ಸದ್ಗುರು ಪುಂಗವರು, ಜ್ಞಾನಿ ವರೇಣ್ಯರು ಆಗಿರುವ ಕಾರುಣ್ಯ ಸಾಗರನಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಕೂಡ ಅವಾಚ್ಯಾರ್ಥ ಪ್ರತಿಪತ್ತಿ ಶಬ್ದವನ್ನೇ ಬಳಸಿದ್ದಾರೆ. ಇದಕ್ಕೆ ಯಾವದ್ಯಾವತ್ ನಿರಸ್ಯಾಯಂ ದೇಹಾದೀನ್ ಪ್ರತ್ಯಗಂಚತಿ ತಾವತ್ ತಾವತ್ ತದರ್ಥೋಪಿ ತ್ವಮರ್ಥಂ ಪ್ರವಿವೀಕ್ಷತಿ. ಇದಕ್ಕೆ 309ನೇ ಪುಟ ಕೆಳಗಡೆಯಿಂದ ಶುರು ಮಾಡಿದೆ. ಅನ್ವಯ ವ್ಯತಿರೇಕ ಅಭಿಜ್ಞಶ್ಚೈವ ಅವಾಚ್ಯಾರ್ಥ ಜ್ಞಾನಂ. ಇಲ್ಲಿ ಜ್ಞಾನ ಪದ ಬಳಸಿದ್ರು. ಯಾಕೆ? ಸ್ವತಂತ್ರ. ಅನ್ವಯ ವ್ಯತಿರೇಕವನ್ನ ತಿಳಿದವನಿಗೆ ಅವಾಚ್ಯಾರ್ಥ ಜ್ಞಾನವಾಗುತ್ತದೆ. ತದೇವಂ ಗುರುಗಳ ವಾಕ್ಯ. ಸಾಮಾನಾಧಿಕರಣ್ಯ ವಿಶೇಷಣ ವಿಶೇಷ ಭಾವ ಲಕ್ಷ ಲಕ್ಷಣ ಸಂಬಂಧ ಜ್ಞಾನೇನೈವ ಅವಿವಕ್ಷಿತ ಪದಾರ್ಥ ನಿರಾಸೇನ ವಾಕ್ಯಾತಿಂ ಅವಾಚ್ಯಾರ್ಥ ಪ್ರತಿಪತ್ತರ್ಭವತಿ ಇತಿ ಪ್ರತಿಪಾದಿತಂ. ಇದಕ್ಕೆ ಹೆಸರೇನು? ಸಂಬಂಧ ಭಾಷ್ಯಂ, ಸಂಬಂಧ ವ್ಯಾಖ್ಯಾ. ಯಾರಿಗೆ ಸರಿಯಾಗಿ ಶ್ಲೋಕಕ್ಕೆ ಅರ್ಥವಾಗಿದೆಯೋ ಅಂತ ಮಹಾತ್ಮಗಳು ಧೈರ್ಯ ಬರೀತಾರೆ. ಸದ್ಗುರುಗಳವರಿಗೆ ಶಾಂಕರ ಪ್ರಸ್ಥಾನತ್ರಿ ಭಾಷ್ಯ ವಾಕ್ಯಗಳಲ್ಲಾಗಲಿ, ಸ್ವರೇಶ್ವರಾಚಾರ್ಯರವರ ನೈಷ್ಕರ್ಮ್ಯ ಸಿದ್ಧಿ ತೈತ್ರಿಯೋಪನಿಷತ್ ಭಾಷ್ಯ ವಾರ್ತಿಕ, ಸಂಬಂಧ ವಾರ್ತಿಕ, ಬೃಹದ್ ವಾರ್ತಿಕಗಳಲ್ಲಾಗಲಿ, ಉಪದೇಶ ಸಾಹಸಿಯನ್ನಾಗಲಿ 0.00001% ಡೌಟ್ ಇಲ್ಲ. ಯಾಕೆ? ಅವರೇ ಶಂಕರಾಚಾರ್ಯರಾದ್ದರಿಂದ. ಉಳಿದವರಿಗೆ ತುಂಬಾ ಸಂಶಯ ಬರ್ತಾ ಇರುತ್ತೆ. ಎಷ್ಟು ಜನ ಬರೀತಾರೆ? ತದೇವಂ, ಹೀಗೆ ಇಲ್ಲಿಯವರೆಗೆ ಪ್ರತಿಪಾದಿತಂ, ಇದನ್ನ ಪ್ರತಿಪಾದನೆ ಮಾಡಿ ಆಯ್ತು. ಯಾವುದನ್ನ? ಸಾಮಾನಾಧಿಕರಣ್ಯ ತತ್ಪದ ತ್ವಂಪದಗಳಿಗೆ ಸಾಮಾನಾಧಿಕರಣ್ಯವನ್ನು, ವಿಶೇಷಣ ವಿಶೇಷ ಭಾವ ತತ್ಪದ ತ್ವಂಪದಕ್ಕೂ ತ್ವಂಪದ ತತ್ಪದಕ್ಕೂ ವಿಶೇಷಣ ವಿಶೇಷ ಭಾವವಿದೆ ಎನ್ನುವುದನ್ನು ಲಕ್ಷ ಲಕ್ಷಣ ಸಂಬಂಧ ಅಹಂಕಾರವೆಂಬ ಲಕ್ಷಣದಿಂದ ಆತ್ಮತತ್ವವನ್ನ ತಿಳ್ಕೊಳ್ಬೇಕು. 3, ಒಂದು ಸಾಮಾನಾಧಿಕರಣ್ಯ, ಮತ್ತೊಂದು ವಿಶೇಷಣ ವಿಶೇಷ ಭಾವ, ಮತ್ತೊಂದು ಲಕ್ಷ ಲಕ್ಷಣ ಸಂಬಂಧ. ಈ ಜ್ಞಾನದಿಂದಲೇ ಅವಿವಕ್ಷಿತ ವಿರುದ್ಧ ನಿರಸ್ಯವಾದ ಪದಾರ್ಥವನ್ನ ನಿರಾಸೇನ ತಳ್ಳಿ ಹಾಕುವ ಮುಖಾಂತರ ವಾಕ್ಯಾತ್ ತತ್ವಮಸಿ ವಾಕ್ಯಾತಿ ಅವಾಚ್ಯಾರ್ಥ ಪ್ರತಿಪತ್ತಿಯಾಗುತ್ತದೆ. ಇರುವುದು ತತ್ವಮಸಿ ವಾಕ್ಯ, ಅರ್ಥ ಮಾಡಿಕೊಳ್ಳಬೇಕಾದದ್ದು ಅವಾಕ್ಯಾರ್ಥ, ಅನುಭವ ಉಂಟಾಗುತ್ತದೆ ಎನ್ನುವುದನ್ನ ಪ್ರತಿಪಾದಿತಂ. ಶ್ರುತಿ ಯುಕ್ತಿ ಅನುಭವ ಆಧಾರದಿಂದ ಪ್ರತಿಪಾದನೆ ಮಾಡಿದ್ದು ಆಯ್ತು. ಅಥ ಇದಾನೀಂ, ಮುಂದಿನ ಭಾಗದಲ್ಲಿ ಕೇವಲಂ ಅನ್ವಯ ವ್ಯತಿರೇಕ ನ್ಯಾಯ ಬಲಾವಲಂಬನ ಮಾತ್ರ ಇಯಂ ಪ್ರತಿಪತ್ತಿ ಸಿದ್ಧೆ. ಇನ್ನೀಗ ಕೇವಲ ಅನ್ವಯ ವ್ಯತಿರೇಕ ನ್ಯಾಯವನ್ನ ಅವಲಂಬನೆ ಮಾಡುವುದರಿಂದಲೇ ಈ ಪ್ರತಿಪತ್ತಿ ಉಂಟಾಗಬಹುದು. ಇತಿ ಭ್ರಾಂತಿ ಅಪನಿನಿ. ಅಂದ್ರೆ ಹಿಂದೆ ಹೇಳಿರುವಂತೆ ಯಾವುದು ಬೇಕಾಗಿಲ್ಲ. ಸಾಮಾನಾಧಿಕರಣ್ಯ, ವಿಶೇಷಣ ವಿಶೇಷ ಭಾವ, ಲಕ್ಷ ಲಕ್ಷಣ ಯಾವುದು ಬೇಕ.
ಬರೀ ಅನ್ವಯ ವ್ಯತಿರೇಕ ತರ್ಕದಿಂದಲೇ ಆಗ್ಬಹುದೇನೋ ಎನ್ನುವಂತಹ ಭ್ರಮೆಯನ್ನ ಕಳೆಯುವುದಕ್ಕಾಗಿ ಅನ್ವಯ ವ್ಯತಿರೇಕ ಜ್ಞಾನಸ್ಯ ಅನ್ವಯ ವ್ಯತಿರೇಕ ಜ್ಞಾನವು ಅದರ ಕೆಲಸವೇನು ಎನ್ನುವುದನ್ನ ಪೂರ್ವೋಕ್ತಮೇ ಹಿಂದೆ ಹೇಳಿರುವುದನ್ನೇ ಹೇಳ್ತಾರೆ. ಅನ್ವಯ ವ್ಯತಿರೇಕಾಭಿಜ್ಞಸ್ಯೈವ ಅನ್ವಯ ವ್ಯತಿರೇಕವನ್ನ ಬಲ್ಲವನಿಗೆ ತತ್ಪೂರ್ವಕಂ ಅದರ ಮುಖಾಂತರ ಸಂಪ್ರಾಪ್ತ ಪದಾರ್ಥ ಜ್ಞಾನಸ್ಯ ತತ್ಪದ ತ್ವಂಪದಗಳಿಗೆ ಅರ್ಥವನ್ನ ಚೆನ್ನಾಗಿ ಬಲ್ಲಂತ ಮುಮುಕ್ಷುವಿಗೆ ವಿನಾಪಿ ಅನ್ವಯ ವ್ಯತಿರೇಕಂ ಇಯಂ ಕುತೋ ನ ಸ್ಯಾತಿ ಅನ್ವಯ ವ್ಯತಿರೇಕ ತರ್ಕವಿಲ್ಲದೆ ಹೋದರೂ ಕೂಡ ಯಾಕೆ ಈ ಅವಾಕ್ಯಾರ್ಥ ಪ್ರತಿಪತ್ತಿಯಾಗಬಾರದು ಇತ್ಯಾಶಂಕ್ಯ ತಜ್ಞಾನಸ್ಯೈವ ತದಂತರಂಗತ್ವಾತ್ ಇತ್ಯಭಿಪ್ರೇತ್ಯ ಶ್ಲೋಕಮವತಾರಿ. ಆ ಜ್ಞಾನವು ಅವಾಕ್ಯಾರ್ಥ ಜ್ಞಾನಕ್ಕೆ ಅಂತರಂಗವಾಗಿರುವುದರಿಂದ ಅವಶ್ಯವಾಗಿ ಅನ್ವಯ ವ್ಯತಿರೇಕ ತರ್ಕ ಬೇಕು ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಯಾವದ್ಯಾವತ್ ನಿರಸ್ಯಾಯಂ ದೇಹಾದೀನ್ ಪ್ರತ್ಯಗಂಚತಿ ತಾವತ್ತದರ್ಥೋಪಿ ತ್ವಮರ್ಥಂ ಪ್ರವಿವಿಕ್ಷತಿ. ಇಲ್ಲಿ ನಾವು ದೇಹಾದೀನ್ ಪ್ರತ್ಯಗಂಚತಿ ಅನ್ವಯವಲ್ಲ. ದೇಹಾದೀನ್ ಅನ್ನುವಂತಹದ್ದು ನಿರಸ್ಯ. ನೋಡಿ, ಸ್ವಾರಸ್ಯ ಆಗಿದೆ. ಯಾವದ್ಯಾವತ್ ನಿರಸ್ಯಾಯಂ ದೇಹಾದೀನ್ ಪ್ರತ್ಯಗಂಚತಿ ಮಾಡ್ಕೋಬಾರ್ದು. ಇಲ್ಲಿ ದೇಹಾದೀನ್ ಪ್ರತ್ಯಗಂಚತಿ ಅಂತಿದೆ, ಹಾಗ ಅನ್ವಯವಲ್ಲ. ದೇಹಾದೀನ್ ನಿರಸ್ಯ ದೇಹಾದೀನ್ ತಿರಸ್ಕೃತ್ಯ. ಅಬ್ಬಬ್ಬ, ದೇಹಾದಿಗಳನ್ನ ಅನಾತ್ಮವೆಂದು ತಳ್ಳಿ ಹಾಕಿ ಎಷ್ಟೆಷ್ಟು ಮುಮುಕ್ಷುವು ಒಳಗಡೆ ಬರ್ತಾ ಪ್ರಯತ್ನ ಮಾಡ್ತಾನೋ ಅಂತ ಅರ್ಥ. ನೋಡಿ, ಅರ್ಥ ಮಾಡ್ತೀನಿ ಈಗ. ಅಯಂ ಮುಮುಕ್ಷು, ಅಯಂ ಅನ್ನುವ ಮಾತಿಗೆ ಮುಮುಕ್ಷು. ಮುಮುಕ್ಷುವಿನ ಪಾದಪದ್ಮಗಳಿಗೆ ಕೋಟಿ ಕೋಟಿ ನಮಸ್ಕಾರ. ನಾನು ಮುಕ್ತರಾದ ಬ್ರಹ್ಮಜ್ಞಾನಿಗಳಿಗಿಂತಲೂ ಹೆಚ್ಚಾಗಿ ಮುಮುಕ್ಷುಗಳನ್ನ ಪ್ರೀತಿಸುತ್ತೇನೆ. ಮುಮುಕ್ಷು ಅವನು ಮುಕ್ತನಾಗ್ಬಿಟ್ಟ ಗೆದ್ದ. ಇದು ಮುಮುಕ್ಷು ಮೋಕ್ತ ಬಿಚ್ಚು. ಯಾರ್ ನ ಕರ್ಮಣ ನ ಪ್ರಜಯ ನ ಧನೇನ ಪುತ್ರೈಶನಾಯಶ್ಚ ವಿತ್ತೈಶನಾಯಶ್ಚ ಲೋಕೈಶನಾಯಶ್ಚ ವಿತ್ತಾಯ ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದಮಾಯಾತ್ ನಾಸ್ತಿ ಕೃತ ಸುಲಭವೇಂದ್ರಿ. ಹೇಳಿದ್ ಮನುಷ್ಯನ ಹಣ ಹಣ ಹಣ. ಬಾ, ಇವತ್ತಿನ ವಿಶಾಲ ಪ್ರಪಂಚದಲ್ಲಿ ಹಣಕ್ಕೆ ದಾಸನಾಗದಿರುವ ಮನುಷ್ಯ ಯಾಮಾತ್ರ ಕಣ್ಣು ಮುಂದೆ ಲಕ್ಷದ ಕ್ಷಣ ಬಿಟ್ಟಿದ್ದರೂ ಕೂಡ ಬೇಡ, ನನಗೆ ಬೇಕಾಗಿದಪ್ಪ, ಇದು ನನಗೆ ಬೇಕಾದದ್ದು 2 ಚಪಾತಿ ಅಂತ ತಿಳ್ಕೊಂಡು ತನ್ನ ಕಣ್ಣು ಮುಂದೆ ಬಿದ್ದಿರುವಂತಹ ಚಿನ್ನ ಬೆಳ್ಳಿ ಹಣವನ್ನ ಕಸಕ್ ಸಮಾನವಾಗಿ ಕಾಣ್ತಾನೋ ಅವನಲ್ವೇ ಮುಮುಕ್ಷು. ಅಯಂ ಅಂದ್ರೆ ಮುಮುಕ್ಷು ತತ್ವ ಜಿಜ್ಞಾಸು ಸದ್ಗುರು ಭಕ್ತ. ಯಾವದ್ಯಾವತ್ ದ್ವಿತೀಯಾಧ್ಯಾಯ ಪ್ರಪಂಚಿತ ಕ್ರಮೇಣ ದೇಹಾದೀನ್ ಅಹಮಂತಾನ್ ಅನಾತ್ಮತ್ವೇನ ನಿರಸ್ಯ ಪ್ರತ್ಯಗಂಚತಿ ಅಂತರ್ಗಚ್ಚತಿ ಅಂತರ್ಮುಖೋ ಭವತಿ ಇತ್ಯರ್ಥ. ಎಷ್ಟು ಚೆನ್ನಾಗಿ ಬರೀತಾರೆ ಗುರುಗಳು. ಈ ಮುಮುಕ್ಷ ಸಾಧಕನು ಅನ್ವಯ ವ್ಯತಿರೇಕ ತರ್ಕದ ಬಲದಿಂದಲೂ ಸದ್ಗುರುಗಳ ಉಪದೇಶವನ್ನನುಸರಿಸಿ ಅಧ್ಯಾರೋಪ ಅಪವಾದ ಪ್ರಕ್ರಿಯಾ ಬಲದಿಂದಲೂ ಎಷ್ಟು ಅಂದರೆ ದ್ವಿತೀಯಾಧ್ಯಾಯದಲ್ಲಿ ಪ್ರಪಂಚಿತ ವಿಸ್ತಾರವಾಗಿ ತಿಳಿಸಿರುವಂತಹ ಕ್ರಮದಿಂದ ದೇಹಾದೀನ್ ಅಹಮಂತಾನ್ ದೇಹದಿಂದ ಪ್ರಾರಂಭ ಮಾಡಿಕೊಂಡು ಅಹಂಕಾರದವರೆಗಿರುವ ಅನಾತ್ಮತ್ವೇನ ಎಲ್ಲ ವಸ್ತುಗಳನ್ನು ಅನಾತ್ಮ 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 ಇದು ನಾನಲ್ಲ,
ಇದು ನಾನಲ್ಲ, ಇದು ನಾನಲ್ಲ, ಅಹಂಕಾರವು ನಾನಲ್ಲ ಎಂದು ನಿರಸ್ಯ ತಿರಸ್ಕೃತ್ಯ ವಿವೇಕದಿಂದ ತಿರಸ್ಕಾರ ಮಾಡುತ್ತಾ ಪ್ರತ್ಯೇಕ ಒಳಗಡೆಗೆ ಅಂಚತಿ ಬರುತ್ತಾನೆಯೋ ಅಂತರ್ಗಚ್ಚತಿ. ನೋಡಿ, ವ್ಯವಹಾರದಲ್ಲಿ ಅವನು ನಾನು ಅಂತ ಹೇಳ್ತಾನೆ, ವ್ಯವಹಾರದಲ್ಲಿ ಅವನು ಊಟ ತಿಂಡಿ ಮಾಡ್ತಾನೆ, ವ್ಯವಹಾರದಲ್ಲಿ ಅವನ ಶರೀರಕ್ಕೂ ರೋಗ ರುಜಿನಾದಿ ಬರುತ್ತೆ. ಬರಲಿ, ನಾನಲ್ಲ ಅಷ್ಟೇ. ಒಂದು ಪಂಚೆ ಇದೆ, ಹೊಸ ಪಂಚೆ ಉಟ್ಕೊಂಡೆ, ತುಂಬಾ ಚೆನ್ನಾಗಿತ್ತು, ಮದುವೆ ಮನೆಗೆ ಹೋಗಂತೆ, ಸ್ವಲ್ಪ ಕೊಳೆ ಆಯ್ತು. ಆಗ್ಲಿ, ಆ ಹೊಸ ಪಂಚೆ ಉಟ್ಕೊಂಡು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ, ಅರಿಶಿನ ಕುಂಕುಮ ಎಣ್ಣೆ ಕರ್ಪೂರ ಬೀಳ್ತಾ ಇದ್ದೀನಿ, ಕೊಳೆ ಆಯ್ತು. ಆಗ್ಲಿ, ಅದೇ ಪಂಚೆ ಬಿಟ್ಕೊಂಡು ಸ್ಕೂಟರ್ ಓಡಿಸ್ತಾ ಇದ್ದೀನಿ, ಗ್ರೀಸು ಆಯಿಲ್ ಎಲ್ಲ ಬೇಕು, ಆಗ್ಲಿ, ಪಂಚೆ ಕೊಳೆ ಆಯ್ತು. ನಾನೇನಾದೆ? ಪಂಚೆ ಹರಿದು ಹೋಯ್ತು, ನನ್ಗೇನಾಯ್ತು? ಇದು ಮೊದಲನೇ ಹಂತ. ಇನ್ನೂ ವಿಚಾರ ಮಾಡಿ ನೋಡಿದರೆ ದೇಹಾದಿಗಳಿವೆ. ಇದು ಬಹಳ ಹೇಳ್ತಾ ಇದ್ರು ಪೂಜ್ಯ. ಕಾಪಿಲ ಸಾಂಖ್ಯರು ಹೇಳುವಂತ ವಿವೇಕ ಜ್ಞಾನಕ್ಕೂ ವೇದಾಂತಿಗಳು ಹೇಳುವಂತ ಆತ್ಮಾನಾತ್ಮರ ವಿವೇಕ ಜ್ಞಾನಕ್ಕೂ ಮಗು ಬಹಳ ವ್ಯತ್ಯಾಸ ಉಂಟು. ಸಾಂಖ್ಯರು ಎರಡು ಸತ್ಯ ಅಂತಾನೆ, ಪ್ರಕೃತಿಯೂ ಸತ್ಯ, ಪುರುಷನೂ ಸತ್ಯ, ದೇಹಾದಿಗಳು ಸತ್ಯ, ಆತ್ಮನೂ ಸತ್ಯ ಅಂತಾನೆ. ಎರಡೂ ಸತ್ಯವಾಗಿರುವ ಪದಾರ್ಥಗಳನ್ನ ಬಿಡಿಸಿಕೊಂಡಾಗ ನಾನು ಚಿನ್ಮಾತ್ರನಾದ ಆತ್ಮ, ಈ ದೇಹಾದಿಗಳು ನಾನಲ್ಲ ಅಂತ ತಿಳಿದುಕೊಂಡಾಗ ದೇಹಾದಿಗಳು ಸತ್ಯವಾಗಿವೆ. ಒಮ್ಮೆ ವಿವೇಕವಾದರೂ ಪುನಃ ಅವಿವೇಕವಾಗುವುದಕ್ಕೆ ಚಾನ್ಸ್ ಇದೆ. ಮನೆಯಲ್ಲಿ ಅಮ್ಮ ಅಕ್ಕಿಯನ್ನು ಕಲ್ಲನ್ನು ಬೇರ್ಪಡಿಸಿ ಒಂದು ತಟ್ಟೆಯಲ್ಲಿ ಹಾಕಿಟ್ಟಿದ್ದಾನೆ. ಅಮ್ಮ ಅಡಿಗೆ ಮಾಡಿ ಕೊಡೋದು, 3 ಜನ ಮೊಮ್ಮಕ್ಕಳು ಸೇರ್ಕೊಂಡ್ರು, ಸೇರ್ಬಿಟ್ಟು ಕಲ್ಲನ್ನು ಹಾಕಿ ಪುನಃ ಸೇರ್ಬಿಡ್ತಾರೆ. ಯಾಕೆ? ಎರಡೂ ಸತ್ಯವಾಗಿದೆ. ಆದರೆ ವೇದಾಂತ ಶಾಸ್ತ್ರದ ಪ್ರಕಾರ ಆತ್ಮೈವ ಸತ್ಯಂ ಅನಾತ್ಮಾನಃ ಅವಿದ್ಯಾ ಕಲ್ಪಿತಾ. ಕಾಣ್ತಾ ಇದೆ, ಕಂಡ್ರೂ ಇಲ್ಲ. ಆತ್ಮನಿಗಿಂತ ಭಿನ್ನವಾಗಿ ದೇಹಾದಿ ಅನಾತ್ಮಗಳು ಇಲ್ಲವೇ ಇಲ್ಲ ಅಂತ ಅರ್ಥವಾದಾಗ ಅದ್ವಿತೀಯಾತ್ಮ ಜ್ಞಾನಂ. ಇದನ್ನ ನನ್ನ ಪೂಜ್ಯ ಸದ್ಗುರುಗಳು ಪಾಠ ಮಾಡುವ ಒಂದು ಮಾತು ಹೇಳಿದ್ರು. ಸಾಂಖ್ಯರು ಹೇಳುವಂತ ವಿವೇಕಕ್ಕೆ ಪ್ರಗತಿ ಪುರುಷ ವಿವೇಕ ಅಂತ ಹೆಸರು, ಆತ್ಮಾನಾತ್ಮ ವಿವೇಕ ಅಂತ ಹೆಸರು. ವೇದಾಂತಿಗಳು ಹೇಳುವಂತಹ ವಿವೇಕಕ್ಕೆ ಹೆಸರು ಸತ್ಯ ಮಿಥ್ಯಾ ವಿವೇಕ. ಎಷ್ಟು ವ್ಯತ್ಯಾಸ ನೋಡಿ. ಆತ್ಮಾನಾತ್ಮ ವಿವೇಕ ಅಂದ್ಬಿಟ್ಟು ಸಾಂಖ್ಯರು ಕರೆಕ್ಟು, ಆತ್ಮನೇ ಸತ್ಯ, ಅನಾತ್ಮ ಮಿಥ್ಯ. ಸತ್ಯ ಮಿಥ್ಯಾ ವಿವೇಕ ಯಯೇವಂ ವೇತ್ತಿ ಪುರುಷಂ ಪ್ರಗತಿಂಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋ ವಿಜಾಯತೆ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ಬಾಬಾ ನ ನಿವೃತ್ತಾನಿ. ಇದನ್ನ ಬಿಡಿಸಿ ಹೇಳ್ತಾ ಇದ್ರು ಮಹಾತ್ಮರು. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನನಗೆ ಕೊಟ್ಟಿರುವ ಜ್ಞಾನ ಭಂಡಾರಕ್ಕೆ ನಾನೇನು ಕೊಡಬಲ್ಲೆ? ಏನು ಕೊಡುಕ? ಸಮುದ್ರವನ್ನೇ ಭಗವಂತ ಕೊಟ್ಟಿದ್ದಾನೆ. ಅಂತ ಸಮುದ್ರಕ್ಕೆ ನಾನೇನ್ ಕೊಡಬಲ್ಲೆ? ಅರ್ಘ್ಯ. ಕೆರೆಯ ನೀರನ್ನು ಕೆರೆಗೆ ಆ ರೀತಿಯಲ್ಲಿ ನನಗೇನು ಉಪದೇಶ ಮಾಡಿದ್ದಾರೆಯೋ ಅದನ್ನ ಚಪ್ಪರಿಸುತ್ತಾ ಅನುಸಂಧಾನ ಮಾಡುತ್ತಾ ಆಸ್ವಾದನೆ ಮಾಡುತ್ತಾ ಉಪನ್ಯಾಸವನ್ನೂ ಮಾಡ್ತಾ ಇದ್ದೇನೆ. 195 ವೇದಾಂತ ಕೃತಿಗಳನ್ನು ಬರಿತಾ ಇದ್ದೇನೆ. ಬಹಳ ಆನಂದ. ದೇಹಾದಿ ನನ್ನುವ ಮಾತಿಗೆ ಅಹಮಂತಾನ್, ದೇಹದಿಂದ ಪ್ರಾರಂಭ ಮಾಡಿಕೊಂಡು ಅಹಂಕಾರದವರೆಗೆ ಎಲ್ಲವನ್ನು ಅನಾತ್ಮತ್ವೇನ, ಆತ್ಮನಲ್ಲ ಅವಿದ್ಯಾ ಕಲ್ಪಿತವಾಗಿದೆ ಎಂದು ನಿರಸ್ಯ ತಿರಸ್ಕಾರ ಮಾಡುತ್ತಾ ಪ್ರತ್ಯೇಕೋ ಅಂಚತಿ ಅಂತರ್ಗಚ್ಚತಿ
ಒಳಗಡೆ ಬರ್ತದೆ. ಇನ್ನು ಬಾ ಅಂತ ಹೇಳಿ ಅತ್ಯಂತ ಒಳಗಡೆ ಬರ್ತಾ ಹೋಗ್ತಾನೋ. ತಾವತ್ ಇದು ಮುಮುಕ್ಷುವಿನ ಕರ್ತವ್ಯ. ಮುಮುಕ್ಷು ಮಾಡಬೇಕಾದ್ದೇನು? ಅನಾತ್ಮ ವಸ್ತುಗಳನ್ನ ತಳ್ಳಿ ಹಾಕಿ ಯಾವ ಅನಾತ್ಮ ವಸ್ತುವು ನಾನಲ್ಲ ಅಂತ ತಿಳ್ಕೊಂಡು ಒಳಗಡೆ ಬರ್ತಾ ಹೋಗ್ತಾನೋ. ಹಾಗೆ ಮಾಡ್ತಾ ಹೋದಂತೆ ತಾವತ್ ತದರ್ಥೋಪಿ ಪ್ರಾಗೇ ತಸ್ಮಾತ್ ಅನ್ವಯ ವ್ಯತಿರೇಕ ಅನುಸರಣಾತ್ ಪರೋಕ್ಷಂಗತ. ಪರೋಕ್ಷವಾಗಿದ್ದ ಆ ಅರ್ಥ ಅದು ಆ ಬ್ರಹ್ಮ ಅಂತ ಇದ್ನಲ್ಲ, ಅನ್ವಯ ವ್ಯತಿರೇಕ ತರ್ಕವನ್ನು ಅನುಸರಿಸಿ ಆ ಪರೋಕ್ಷ ಅಂತಾಗಿದ್ದಂತ ಆ ಪರಬ್ರಹ್ಮ ತತ್ವವು ತ್ವಮರ್ಥಂ ಪ್ರವಿವಿಕ್ಷತಿ. ತ್ವಮರ್ಥವ ಸೇರ್ಕೊಂಡ್ಬಿಟ್ಟು ಆ ಬ್ರಹ್ಮವು ನಾನೇ, ಆ ಬ್ರಹ್ಮ ಅಂತ ಹೇಳುವುದು ತಪ್ಪು. ಇವನೇ ಬ್ರಹ್ಮ, ಇವನೇ ಆತ್ಮ, ಇವನೇ ಸಚ್ಚಿದಾನಂದ ತತ್ವ ಎಂದು ತಿಳಿದುಕೊಳ್ಳುತ್ತಾನೆ. ಪ್ರವಿವೀಕ್ಷತಿ ಪ್ರವೇಶಂ ಇಚ್ಛತಿ, ಅದನ್ನು ಬರೆದುಬಿಟ್ಟು ಪ್ರವೇಶ ಮಾಡುವುದಕ್ಕೆ ಇಚ್ಛೆ ಪಡುತ್ತಾನೆ. ತಾವತ್ ಪ್ರತ್ಯಗಾತ್ಮನ್ಯೇವ ತತ್ಪದಾರ್ಥ ಪ್ರತೀತಿ ನಿರಾಬಾಧ ಭವಿಷ್ಯತಿ. ಹಬ್ಬ ಹೇಗಿದೆ ಪದ, ಬಹಳ ಚೆನ್ನಾಗಿದೆ. ಅಧ್ಯಾತ್ಮ ಸಾಧಕ ಸದ್ಗುರು ಉಪದೇಶವನ್ನ ಶ್ರವಣ ಮಾಡುತ್ತಾ ವಿಚಾರ ಮಾಡುತ್ತಾ ಅನ್ವಯ ವ್ಯತಿರೇಕ ತರ್ಕದ ಬಲದಿಂದಲೂ ಅಧ್ಯಾರೋಪಾಪವಾದ ಪ್ರಕ್ರಿಯಾ ಕ್ರಮದಿಂದಲೂ ಸಾರ್ವತ್ರಿಕ ಅನುಭವದಿಂದಲೂ ಸ್ವಾನುಭವದಿಂದಲೂ ವಿಚಾರ ಮಾಡ್ತಾ ದೇಹ ನಾನಲ್ಲ, ಇಂದ್ರಿಯ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿಯು ನಾನಲ್ಲ, ಅಹಂಕಾರವು ನಾನಲ್ಲ ಎಂದು ತಿಳಿದುಕೊಳ್ಳುತ್ತಾ ಎಷ್ಟೇ ಮಟ್ಟಿಗೆ ತನ್ನ ದೇಹಾದಿಗಳನ್ನ ಬಿಟ್ಟು ಪ್ರತ್ಯಗಾತ್ಮ ಹತ್ರಕ್ಕೆ ಹೋಗ್ತಾನೋ ಅಷ್ಟರ ಮಟ್ಟಿಗೆ ಅಷ್ಟರಂತೆ ತತ್ಪದಾರ್ಥವು ಕೂಡ ಆ ಬ್ರಹ್ಮದಲ್ಲಿ ನಾನಲ್ಲಿ ಅನ್ಕೊಂಡಿದ್ದೆ, ಆ ಪರಮಾತ್ಮನಲ್ಲಿ ನಾನಲ್ಲಿ ಅನ್ಕೊಂಡಿದ್ದೆ. ಆ ಪರಮಾತ್ಮ ಅನ್ನುವುದು ತಪ್ಪು, ಆ ಶಬ್ದವನ್ನ ಬಿಟ್ಬಿಡ. ಪರೋಕ್ಷತ್ವ ಹೊಂದಿದ್ದಂತ ಆತ್ಮತತ್ವ ಇವನಲ್ಲಿ ಪ್ರಮೇಷ್ಟಮಿಚ್ಛತಿ. ತತ್ಪದಾರ್ಥವು ತ್ವಂ ಪದಾರ್ಥವನ್ನ ಪ್ರವೇಶ ಮಾಡ. ತಾವತ್ತು ಪ್ರತ್ಯಗಾತ್ಮನ್ಯೇವ, ಪ್ರತ್ಯಗಾತ್ಮನೇ ಬ್ರಹ್ಮ, ಬ್ರಹ್ಮವೇ ಪ್ರತ್ಯಗಾತ್ಮ. ಬ್ರಹ್ಮಕ್ಕೂ ಪ್ರತ್ಯಗಾತ್ಮನಿಗೂ ಯಾವ ಭೇದವೂ ಇಲ್ಲ, ಎರಡು ಪದಾರ್ಥಗಳೇ ಅಲ್ಲ ಎಂದು ತತ್ಪದಾರ್ಥ ಪ್ರತೀತಿ, ತತ್ಪದಾರ್ಥದ ಅನುಭವ, ಪ್ರತೀತಿ ಅನುಭವ, ತತ್ಪದಾರ್ಥದ ಅನುಭವ ಇವನಿಗೆ ನಿರಾಬಾಧ, ಯಾವ ಕಷ್ಟವೂ ಇಲ್ಲದೆ, ಯಾವ ತೊಂದರೆಯೂ ಇಲ್ಲದೆ, ಯಾವ ಸಂಶಯವೂ ಇಲ್ಲದೆ ಉಂಟಾಗಿ ಬಿಡುತ್ತದೆ. ಗೆದ್ದ ಅಷ್ಟೇ ಬೇಕಾದ. ಅಲ್ಲಿಗೆ ಏನೋ ಬಹಳ ಕಷ್ಟಪಟ್ಟು ಪ್ರಾರಂಭದಲ್ಲಿ ಆ ಬ್ರಹ್ಮ ಎಲ್ಲಿ ನಾನಲ್ಲಿ ಹಿಂಕೊಂಡಿದ್ದೆ. ಆ ಬ್ರಹ್ಮ ಎನ್ನುವಾಗ ದೇವಲೋಕದಲ್ಲಿರುವ ದೇವತೆಗಳನ್ನ ಕುರಿತು ನಾವು ಹೇಳ್ತಾ ಇದ್ದೇವೆ. ಆ ದೇವತೆಗಳೆಲ್ಲ ಬಹಳ ದೊಡ್ಡವರು, ಅವರ ಸಹವಾಸ ಬೇಡ. ಮುಮುಕ್ಷುವಿಗೆ ಬೇಕಾದದ್ದು ಪರಬ್ರಹ್ಮ ಸ್ವರೂಪದ ಪ್ರತಿಪತ್ತಿಯೇ ಹೊರತು ಅನಾತ್ಮವಾದ ಇಂದ್ರ, ಚಂದ್ರ, ಆದಿತ್ಯ, ಕುಬೇರ ಮುಂತಾಗಿರುವ ದೇವತೆಗಳ ಸ್ವರೂಪವನ್ನ ತತ್ರ ತದ್ವಿರುದ್ಧ ದೇಹಾದಿ ಬುದ್ಧಿಬಾಧಾದೇವ. ಏಕೆಂದರೆ ಇವನಿಗೆ ನಾನು ದೇಹಾದಿಗಳುಳ್ಳವನು, ದೇಹಾದಿಗಳಿಂದ ಕೂಡಿರುವ ಸಂಸಾರಿ ಎನ್ನುವಂತ ಬುದ್ಧಿಯು ಬಾಧಾತ್ ಸ್ವಾರಸ್ಯ ನೋಡಿ, ನಾಶಾತ್ ಹೇಳಿದೆ. ಬಾಧಾತ್, ಬಾಧವೆಂದರೇನು? ಹಿಂದೂ ಇಂದು ಮುಂದು ಸ್ವರೂಪದಲ್ಲಿ ಏನು ವ್ಯತ್ಯಾಸವಾಗಿಲ್ಲ. ಅವಿದ್ಯೆ ಇದ್ದಾಗಲೂ ನಾನು ಬ್ರಹ್ಮವೇ, ಅವಿದ್ಯಾ ತೊಲಗಿದ ಮೇಲೂ ನಾನು ಬ್ರಹ್ಮವೇ ಎನ್ನುವ ತಿಳುವಳಿಕೆಯಿಂದ ದೇಹಾದಿ ಅಧ್ಯಾಸದ ಬಾಧ. ಇನ್ನು ನಾಶ ಅಂದ್ರೆ ನೆಗಡಿ ಇತ್ತು, ಕೆಮ್ಮಿತ್ತು, ಡಾಕ್ಟರ್ ಹತ್ರಕ್ಕೆ ಹೋದೆ, ಗುಳಿಗೆ ಕೊಟ್ಟರು, ನುಂಗ್ದೆ, ಆ ನೆಗಡಿ ಹೋಯ್ತು. ನೆಗಡಿ ಹೋಯ್ತಾ ಪುನಃ ಬರುತ್ತೆ.
ನಮ್ಮ ಮನೆಯಲ್ಲಿ ತುಂಬಾ ಕೊಳೆ ಇತ್ತು, ಎಲ್ಲ ಕಸ ಹೊಡೆದ್ವಿ. ಕಸ ಹೋಯ್ತಾ ಪುನಃ ನಾಳೆ ಬಂತು. ಇರುವಂತಹ ದೋಷವನ್ನ ಕಳೆದುಕೊಂಡರೆ ನಾಶ, ಇಲ್ಲದ ದೋಷವನ್ನ, ಇಲ್ಲದ ವಿದ್ಯೆಯನ್ನ ಇಲ್ಲ ಎಂದು ತಿಳಿದುಕೊಂಡರೆ ಬಾಧ. ತದ್ವಿರುದ್ಧ ದೇಹಾದಿ ಬುದ್ಧಿ ಬಾಧಾದೇವ ಇತ್ಯಭಿಪ್ರಾಯ. ಆದ್ದರಿಂದ ಯಾವದ್ಯಾವನ್ನಿರಸ್ಯಾಯಂ ದೇಹಾದೀನ್ ಪ್ರತ್ಯಗಂಚತಿ ತಾವತ್ ತದರ್ಥೋಪಿ ತ್ವಮರ್ಥಂ ಪ್ರವಿವಿಕ್ಷತಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ಧರಿತ್ರ್ಯಂತಂ ಸ್ವರ್ಪಣೀವೋದ್ಯತಂ ಯತಃ ದ್ವಾಂತಚ್ಚಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮವಾದಯ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿ ಭೇದಿನಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.